ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರದ ಸ್ಯಾನಿಟರಿ ಹಾಗೂ ಬಾತ್ವೇರ್ ಪ್ರಾಡಕ್ಟ್ಗಳ ಪ್ರತಿಷ್ಠಿತ ಶೋರೂಮ್ ಆಗಿರುವ ಯಶು ಏಜೆನ್ಸಿಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ. ಅನುಭವಿಗಳಿಗೆ ಆದ್ಯತೆ, ಆಕರ್ಷಕ ಸಂಬಳ ನೀಡಲಾಗುತ್ತದೆ. ಆಸಕ್ತರು ದೂರವಾಣಿ ಸಂಖ್ಯೆ 0813220164 ಅಥವಾ ಮೊಬೈಲ್ ಸಂಖ್ಯೆ 9481670164 ಸಂಪರ್ಕಿಸಬಹುದು. ಮೊದಲಿಗೆ ಮುಖ್ಯಾಂಶಗಳು. ಗೃಹ ಸಚಿವರು ಮತ್ತು ಶಿಕ್ಷಣ ಹಾಗೂ ಇಂಧನ ಸಚಿವರಿಗೆ ಆತ್ಮೀಯ ಸನ್ಮಾನ. ಬೆಳ್ಳಿಕೊಪ್ಪ ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ಪ್ರಾರಂಭದ ವಿರುದ್ಧ ಗ್ರಾಮಸ್ಥರಿಂದ ಸೋಮವಾರ ಪ್ರತಿಭಟನೆ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಕಲ್ಪಿಸಬೇಕಾದ ಶಾಸಕರು ಸಚಿವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆಂದು ಟೀಕಿಸಿದ ಶ್ರೀನಿವಾಸ್. ಮುಂದಿನ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಜೊತೆಗೆ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಎಂದ ಶಿಕ್ಷಣ ಸಚಿವರು. ಈಗ ಸುದ್ದಿಯ ವಿವರ. ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಇದ್ದೇವೆ ಎಂದರೆ ಪೊಲೀಸರು ಎಚ್ಚರಿಕೆಯಿಂದ ಇದ್ದಾರೆ ಎಂದರ್ಥ. ಪೊಲೀಸರನ್ನು ಇನ್ನಷ್ಟು ಎಚ್ಚರಿಕೆಯಿಂದ ಇರುವ ಕೆಲಸವನ್ನು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಸಾಗರದ ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಹುಡುಗಾಟ ಸುನೀಲ್ ಅವ್ರ ಕೇಳುವ ಹಾಗೆ ಬೇಡಿಕೆ ಮಂಡನೆ ಮಾಡುವಾಗ ನನಗೆ ಮಂಡನೆ ಮಾಡಿದ್ರೆ ನನ್ನ ಹತ್ರ ಇಲ್ಲ ದುಡ್ಡು. ನಾಗೇಶ್ ಅವರಿಗೆ ಕೇಳಿದ್ರೆ ಒಂದು ಶಾಲೆ ಕೊಡು ಅಂತ ಹೇಳಿದ್ರೆ ಮೇಷ್ಟ್ರು ಕೊಡು ಕೊಟ್ಬಿಡ್ತಾರೆ. ನನಗೆ ಕೇಳಿದ್ರೆ ಏನು ಕೊಡಲ್ಲ, ಪೊಲೀಸ್ ಅವ್ರು ಕೊಡಲ್ಲ. ನೋಡಿ ಸೊ ಇವತ್ತು ಹಗೆಯರು ನಾವೆಲ್ಲ ನೆಮ್ಮದಿಯಿಂದ ಬದುಕ್ತೀವಿ, ನೆಮ್ಮದಿಯಿಂದ ಬದುಕಿದ್ದೀವಿ ಅಂದ್ರೆ ನಮ್ಮ ಪೊಲೀಸ್ ಎಚ್ಚರ ಇದೆ ಇರ್ತದೆ. ಆ ಪೊಲೀಸರು ಆ ಎಚ್ಚರ ಇರುವಂತಹ ಪೊಲೀಸರನ್ನು ಮೊದಲನೇ ಜಾರಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಅದು ಮತ್ತಷ್ಟು ಎಚ್ಚರ ಇರುವ ಹಾಗೆ, ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನನಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಒಂದು ಹೊಸ ಜಗತ್ತು. ನಮಗೆ ಒಬ್ಬ ಶಾಸಕ ಅಂದ್ರೆ ಮಂತ್ರಿ ಹತ್ರ ಹೋಗಿ ರಸ್ತೆ ದುಡ್ಡು ಕೇಳು, ಕುಡಿಯೋ ನೀರಿಗೆ ದುಡ್ಡು ಕೇಳು, ಮನೆ ಕೇಳು, ಇದೆಲ್ಲವೂ ಕೂಡ ಇದೆ. ಆದ್ರೆ ಇವತ್ತು ಒಂದು ಹೊಸ ಇಲಾಖೆ, ಹೊಸ ಜವಾಬ್ದಾರಿ, ಹೊಸ ಹೊಣೆಗಾರಿಕೆ, ಆ ಎಲ್ಲ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ವಿಶ್ವಾಸವನ್ನೆಲ್ಲ ತೆಗೆದುಕೊಂಡು ಆ ಇಲಾಖೆ ಮತ್ತಷ್ಟು ಹೊಣೆಗಾರಿಕೆಯಿಂದ ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಬೇಕು ಇದನ್ನು ನಾನು ಖಂಡಿತವಾಗೂ ನನ್ನ ಕಾಲದಲ್ಲಿ ಮಾಡ್ತೇನೆ. ನನಗಿವತ್ತು ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ಅಂದರೆ ಸಾಗರ ತಾಲೂಕಿನಲ್ಲಿ, ಚಿತ್ತಳ್ಳಿ ತಾಲೂಕಿನಲ್ಲಿ, ಹೊಸನಗರ ಈ ಭಾಗದಲ್ಲಿ ಅಡಿಕೆ ಬೆಳೆಗಾರರು ನಾವೆಲ್ಲ ಇದ್ದೇವೆ. ಅಡಿಕೆಗೆ ಒಂದು ಬೆಲೆ ಬಂದಿದ್ದರಿಂದ ನಾವೆಲ್ಲ ಇವತ್ತು ತಲೆ ಎತ್ತಿ ತಿರುಗ್ತಾ ಇದ್ದೀವಿ, ಒಂದು ಮನುಷ್ಯರಾಗಿದ್ದೇವೆ. ಹಾಗಾಗಿ ಅಡಿಕೆ ಬೆಲೆ ಬಿದ್ದು ಹೋದಾಗೆಲ್ಲ ನನಗೆ 100 ಫೋನ್ಗಳು ಬರ್ತವೆ. ನಾನೇನು ದೊಡ್ಡ ಬೆಳೆಗಾರ ಅಲ್ಲ, ಆದರೆ ಅಡಿಕೆ ಬಗ್ಗೆ ನನಗೆ ವಿಶೇಷವಾದಂಥ ಮಮಕಾರ. ಅಡಿಕೆ ಬಗ್ಗೆ ಬೆಲೆ ಬಂದಿದ್ದರಿಂದ ಕೇವಲ ಅಡಿಕೆ ಬೆಳೆಗಾರರಿಂದ ಫಲಾನುಭವಿ ಆಗಿಲ್ಲ, ಸುತ್ತ ಇರುವಂಥ ಕೂಲಿಕಾರ ಇರ್ಬೋದು, ಮೀನು ಮಾರಾಟ ಮಾಡೋದು ಇರ್ಬೋದು, ಆಚಾರ ಇರ್ಬೋದು, ಗಾರೆಗಳು ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಬದುಕನ್ನು ಮಾಡ್ತಾ ಇದ್ದಾರೆ. ಅಡಿಕೆಗೆ ಬೆಲೆ ಬರ್ತದೆ. ಹಾಗಾಗಿ ಅಡಿಕೆಗೆ ಏನೋ ಆಗಿದ್ದಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಅದು ಡೆಲ್ಲಿ ಇರ್ಬೋದು, ಅದು ರಾಜ್ಯ ಇರ್ಬೋದು, ಮಾಡ್ತಾ ಇದ್ದೇವೆ. ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥ ಮಾರ್ಗದರ್ಶನ ಬೆಳೆಸಿರ್ತಕ್ಕಂಥ ಯಡಿಯೂರಪ್ಪನವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್, ನಮ್ಮ ಜವಾಬ್ದಾರಿಗಳನ್ನ ಖಂಡಿತ ಪ್ರಾಮಾಣಿಕವಾಗಿ ನಿರ್ವಹಿಸ್ತೀವಿ. ಸಮಾಜ ನಮಗೆ ಏನು ಅಪೇಕ್ಷೆ ಪಟ್ಟಿದೆ ಅದು ಇರುವಂತ ಇನ್ನೊಂದು ವರ್ಷದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡಕ್ ಸಾಧ್ಯ ಇರ್ತದೆ ಮಾಡ್ತೀನಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ಖಾತೆಯಲ್ಲಿ
ವೈಚಾರಿಕವಾಗಿ ಹೋರಾಟ ಮಾಡಿದಂಥ, ಸ್ವತಂತ್ರ ಹೋರಾಟ ಮಾಡಿದಂಥ, ಈ ದೇಶದ ಅನೇಕ ತ್ಯಾಗ ಮಾಡಿದಂಥವರು ಶೈಕ್ಷಣಿಕದ ಮೂಲಕ ಈ ಸಮಾಜದಲ್ಲಿ ಮತ್ತೊಮ್ಮೆ ಸ್ವಾವಲಂಬಿ, ಸ್ವಾಭಿಮಾನಿ ರಾಷ್ಟ್ರ ಆಗಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಅದನ್ನು ನಮ್ಮೆಲ್ಲರ ಶ್ರೇಷ್ಠ ನಾಯಕ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನ ಮಾಡಬೇಕು ಅನ್ನುವಂಥ ಮಾತು ಸಹಿತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿ, ಅಸೆಂಬ್ಲಿ ಪಾಸ್ ಆಗಿದೆ. ಅದರ ಜವಾಬ್ದಾರಿ ಸಹಿತ ನಮ್ಮ ಮೇಲಿದೆ. ಮುಂದಿನ ವರ್ಷಗಳಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ತರಬೇಕಾದಂಥ, ರಾಷ್ಟ್ರದಲ್ಲಿ ಮತ್ತೊಮ್ಮೆ ಜಾಗೃತಿಯನ್ನು ಮೂಡಿಸುವಂಥ, ರಾಷ್ಟ್ರಾಭಿಮಾನ ತರುವಂಥ ಶಿಕ್ಷಣ ನೀತಿಯನ್ನು ತರುವಂಥ ಪ್ರಯತ್ನಗಳು ಸಹಿತ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಈ ಅಭಿಮಾನಕ್ಕೆ ನಾನು ಯಾವ ಮಾತನ್ನು ಹೇಳಬೇಕು ಗೊತ್ತಿಲ್ಲ. ಖಂಡಿತ ನಿಮ್ಮೆಲ್ಲರ ಅಭಿಮಾನಕ್ಕೆ ತಕ್ಕಂತೆ ನಾನು ಮುಂದಿನ ದಿನಗಳಲ್ಲಿ ಬಾಳುವಂಥ. ಇನ್ನೋರ್ವ ಅಭಿನಂದಿತರಾದ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ಮಾತನಾಡಿ, ಶರಾವತಿಯ ಹಿನ್ನೀರಿನಿಂದ ಉದ್ಭವ ಆಗಿರುವಂತಹ ಸಮಸ್ಯೆಗಳು, ಅಲ್ಲಿರುವಂತಹ ಜನರಿಗೆ ಉದ್ಭವ ಆಗಿರುವಂತಹ ಸಮಸ್ಯೆಗಳು, ಕಳೆದ 16 ವರ್ಷಗಳಿಂದ ಇಡೀ ರಾಜ್ಯದಿಂದ ವಿದ್ಯುತ್ ಕೊಟ್ಟರು ಕೂಡ ಈ ಭಾಗದ ಜನರಿಗೆ ಬಹಳ ಸಮಸ್ಯೆ ಆಗಿದೆ ಅನ್ನುವಂತನ್ನ ನನ್ನ ಗಮನಕ್ಕೆ ಸೆಳೆದಿದ್ದಾರೆ. ಇವತ್ತು ಕೂಡ ಅದನ್ನು ಉಲ್ಲೇಖ ಮಾಡಿದ್ರು. 13ನೇ ತಾರೀಕಿನ ನಂತರ ವಿಧಾನಸಭೆ ಅಧಿವೇಶನ ಆದ ನಂತರ ಶರಾವತಿ ಭಾಗದಲ್ಲಿರುವಂತಹ ಸಮಸ್ಯೆಗಳ ಕುರಿತಂತೆ ಒಂದು ಪ್ರತ್ಯೇಕ ಸಭೆಯನ್ನು ನಾನು ಬೆಂಗಳೂರಿನಲ್ಲಿ ಮಾಡಿ ಬಹುಕಾಲದ ವರ್ಷದಿಂದ ಇರುವಂತಹ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಏನು ಸಾಧ್ಯ ಆಗುತ್ತೋ ಅದನ್ನು ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅಂತ ಮಾತನ್ನು ಹೇಳಿ ಬೇರೆ ಬೇರೆ ಸಂಘಟನೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಖಂಡಿತ ಈ ಇಲಾಖೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಕೊಟ್ಟಂತ ಕೊಡುಗೆಯನ್ನ ಮುಂದಿನ 25 ವರ್ಷ ಸಾಕು. ಇನ್ನೂ ಶಿವಮೊಗ್ಗ ಬೇಕು ಅಂತ ಕೇಳಬೇಡಿ, ನಮ್ಮನ್ನು ಸ್ವಲ್ಪ ಬಿಟ್ಕೊಡಿ. ಹಾಗಾಗಿ ಖಂಡಿತ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಬಹಳ ಅಭಿಮಾನದಿಂದ ನಮ್ಮನ್ನು ಇವತ್ತು ಕರೆದು ಸನ್ಮಾನಿಸಿದೆ. ನಾನು ನಿಮಗೆಲ್ಲರಿಗೂ ಕೂಡ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸಂಸದ BY ರಾಘವೇಂದ್ರ ಮಾತನಾಡಿ, ಒಂದು ವಿಶೇಷವಾದಂಥ ಒಂದು ಸಂಘಟನೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ರೀತಿ ಸಂಘಟನೆಯನ್ನ ಇವತ್ತು ಬೇರೆ ಮಟ್ಟಕ್ಕೆ ಕಟ್ಟುವಂತ ಜೊತೆಗೆ ಶಕ್ತಿ ತುಂಬುವಂತ ಕೆಲಸ ಕೂಡ ಆಗ್ತಾ ಇದೆ. ಅದರ ಒಂದು ನೇತೃತ್ವ ವಹಿಸುವಂತ ಅನೇಕ ಸಂಘಟನಾ ಹಿರಿಯರನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಮಂತ್ರಿಮಂಡಲದಲ್ಲೂ ಕೂಡ ಸನ್ಮಾನಿಸಿದ ಸುನೀಲ್ ಅಂತ ಒಬ್ಬ ಯುವ ಸ್ನೇಹಿತರು, ನಾಗೇಶ್ ಅಣ್ಣ, ಸನ್ಮಾನಿಸಿದ ಜ್ಞಾನೇಂದ್ರ ಅಂತ ಹಿರಿಯರು, ಇವ್ರನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು, ನಿಂತು ನೀರಾಗಬಾರ್ದು, ಸಂಘಟನೆ ಬೆಳಿಬೇಕು, ಹೆಮ್ಮರವಾಗಿ ಬೆಳಿಬೇಕು ಅಂತ ಇವತ್ತು ಸಂಘಟನೆ ಅನೇಕ ಹಿರಿಯರು ಇದು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಇರ್ಬೋದು, ನಡ್ಡಾಜಿ ಇರ್ಬೋದು, ಅವರೊಂದು ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರ ಸಂಘಟನೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಬರೋದ್ರಲ್ಲಿ ಇನ್ನೂ ಹೆಚ್ಚು ದೊಡ್ಡ ಒಂದು ಜವಾಬ್ದಾರಿ ನಿರೀಕ್ಷೆ ನಿಮ್ಮೆಲ್ಲರಿಂದ ಇವತ್ತು ನಮ್ಮ ಜನರು ನೋಡ್ತಿರುವಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಸಂಘಟನೆಗೆ, ಸರ್ಕಾರಕ್ಕೆ ಶಕ್ತಿ ತುಂಬುವಂತ ಕೆಲಸ 100% ಆ ದೇವರ ಆಶ್ರಯದಿಂದ ಆ ಶಕ್ತಿ ಇರುವಂತ ನಿಮ್ಮಂತರನ್ನೇ ಆಯ್ಕೆ ಮಾಡಿದರೆ ಆ ದಿಕ್ಕಲ್ಲಿ ಆಗುತ್ತೆ. ನಾ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು, ಹಾಲಪ್ಪನವರು ನಮ್ಮ ಸಾಗರದ ಅಳಿಯ ಅಂತ ಹೇಳಿ ಇವತ್ತು ಸನ್ಮಾನ ಮಾಡ್ತಾ ಇದ್ರೆ ನಾವು ಶಿವಮೊಗ್ಗದ ಅಳಿಯಂದರಾಗಿ ಇವತ್ತು ಹಿರಿಯರಂತ ಯಡಿಯೂರಪ್ಪನವರ ಆಶೀರ್ವಾದ ಇದೆ. ಸನ್ಮಾನಿಸಿದ ಈಶ್ವರಪ್ಪನವರು ಕಾರ್ಯಕ್ರಮ ಬರಬೇಕಾಗ್ತದೆ, ಅನಿವಾರ್ಯ ಕಾರಣ ಇವತ್ತು ಬರ್ಲಿಕ್ಕಾಗಿಲ್ಲ. ಹಾಲಪ್ಪ ಅಂತ ಅನೇಕ ಹಿರಿಯ ಶಾಸಕರು, ಇಲ್ಲಿ ಹಾಲಪ್ಪನ ಇರ್ಬೋದು, ಕುಮಾರ್ ಬಂಗಾರಪ್ಪನ ಇರ್ಬೋದು, ಅಶೋಕ್ ನಾಯಕ್ ಇರ್ಬೋದು, ಮತ್ತೆ ಜ್ಞಾನೇಂದ್ರ ಇರ್ಬೋದು, ಇವತ್ತು ಒಳ್ಳೆಯ ಒಂದು ಟೀಮ್ ಇದೆ. ಈ ಒಂದು ಟೀಮಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಂಗೆ ಆಗಿದೆ ಇವತ್ತು. ಅದಕ್ಕೆ ಸನ್ಮಾನಿಸಿದ ಸುನೀಲ್ ಅವರು, ಸನ್ಮಾನಿಸಿದ ನಾಗೇಶ್ ನಮ್ಮ ಜಿಲ್ಲೆಯ ಅಳಿಯಂದಿರ ತುಂಬಾ ಅಭಿಮಾನ ಹೇಳ್ತೀನಿ. ಬರಬೇಕಾದಾಗ ಬರುವಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಹಾಲಪ್ಪ ಹರ್ತಾಳು, 3 ಜನ ಈ ಮಂತ್ರಿ ಆಗೋದಕ್ಕೆ ಮುಂಚೆ 3 ಜನ ಮಂತ್ರಿ ಆಗ್ತಾರೆ ನನಗೂ ಗೊತ್ತಿತ್ತು, HS ಮುಂಜಾಪ್ನಗೂ ಗೊತ್ತಿತ್ತು. ಅದನ್ನು ಹೇಳಕ್ ಹೋಗೋದಿಲ್ಲ, ಕೆಲವು ಸೂಕ್ಷ್ಮಗಳನ್ನು ಹೇಳಕ್ಕಾಗೋದಿಲ್ಲ. ಅವಾಗ ನಾನು ಸಂತೋಷ ಪಡ್ತಿದ್ದೆ. ನೀನು ಒಂದು ನನಗೆ ಹೇಳೋದು ಕೆಲವರೆಲ್ಲ, ಇಲ್ಲ ನಾನು ಇಲ್ಲ, ಬೇರೆ ಬೇರೆ ಕಾರಣಕ್ಕಷ್ಟೇ ಆಗ್ತದೆ. ಹಾಗಾಗಿ ನಮ್ಗೆ ಯಾವ ಬೇಸರೂ ಇಲ್ಲ. ಇವತ್ತಾರು ಹೇಳ್ತಿದ್ರು, ಬೆಳಗ್ಗೆ ಯಾವುದೊಂದು ಭಾಷಣ ಮಾಡಿದ್ರು, ನೀ ಮಂತ್ರಿ ಆಗಿ ಮಂತ್ರಿಗಳ ಸನ್ಮಾನ ಮಾಡ್ತಿದ್ದೀವಿ ಮರೆಯ ಅವ್ನು ಭಾಷಣದಲ್ಲೇ ಹೇಳ್ತಿದ್ರು. ಆ ಥರ ಯಾವುದೇ ಅದಕ್ಕಾಗಲಿ ಸಂಕೋಚ, ಯಾಕಂದ್ರೆ ನಮ್ಮ ಲಿಮಿಟೇಷನ್ ಏನು ನಮ್ಗೆ ಗೊತ್ತಿದೆ. ಅದರಿಂದ ಮುಂದೆಲ್ಲ ಈ ಸಂದರ್ಭ ಬೇಡಿಕೆ ಭಾಳ ಬರ್ಕೊಟ್ಟಿದ್ದಾರೆ ನಮ್ಮ ಹುಡುಗರು. KPDCL ಮತ್ತು ನೆಸ್ಕಾಂ ಮತ್ತು ಭಾಳ ಬೇಡಿಕೆ ಇದೆ. ಬೆಂಗಳೂರಿನಲ್ಲಿ
13ರಿಂದ 24ರವರೆಗೆ ಒಂದಿನ ಸಭೆಗೆ ಒಂದು ಕರೆ ನಮ್ಮ ಜನ ಕಳಿಸ್ತೀನಿ, ಒಂದು ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿ ಆಗ ಕೆಲಸವನ್ನ ಕೇಳ್ತೇವೆ ಅಂತ ಮಂತ್ರಿಗಳನ್ನು ವಿನಂತಿ ಮಾಡ್ತೇನೆ. 3 ಜನ ಮಂತ್ರಿಗಳು, 139 ಜನ ಟೀಚರ್ ಇಲ್ಲ ನಮ್ಮೂರಾಗ. ಆದರೂ ನಮ್ಮ ಮಕ್ಕಳು ಹೊಳೆ ದಾಟಿ ಹಳ್ಳ ದಾಟಿ ನಡೆದು ಬಂದು ಗುಡ್ಡ ಹತ್ತಿ ಬೆಟ್ಟ ಇಳಿದು ಓದ್ತಾರೆ. ಹೊಳೆ ಹಳ್ಳಗಳು ದಾಟಿ ನೆಟ್ವರ್ಕ್ ಇಲ್ಲ, ಮೊಬೈಲ್ ಇಲ್ಲ, ಬಸ್ ಇಲ್ಲ, ಹೆಸರು ಹೊಳೆ ದಾಟಿ ಹಳ್ಳ ದಾಟಿ ಬರುವಾಗ ಕೇಳಿ ಹೋಗ್ತಿದ್ದಾರೆ. ಅದೇ ಯೋಜನೆ ನಾನು ಗಲಾಟೆ ಮಾಡಿದಾಗ ಒಂದು ಸಂಕ್ರಾಂತಿ ಯೋಜನೆಯನ್ನು ತಂದಿದ್ದೀವಿ. ಆ ಎಲ್ಲ ಹಿನ್ನೆಲೆ ಇರ್ತಕ್ಕಂಥ 3 ಜನ ತಾವು ಶಾಲೆಯ ಬಗ್ಗೆ ನಿಮಗೆ ಜ್ಞಾನ, ನಮ್ಮ ನಾಗೇಶಣ್ಣ ನಾವು ಅನೇಕ ಸಲ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗಳು ಈಗ ಹೇಳಿದ್ರೆ ನಾವು ಚರ್ಚೆ ಮಾಡ್ತಿದ್ದೀವಿ ಹೇಳ್ತೀವಿ ಯಾವತ್ತ ಅಂತೇಳಿ, ಅದಕ್ಕೆ ಅದೇನು ಹೇಳೋದಿಲ್ಲ. ನಮ್ಮೂರು ಕಾಲೇಜ್ ಇದೆ, ಜೂನಿಯರ್ ಕಾಲೇಜ್. ನಾನು ಓದಿದ್ದು, ಕಾಗೋಡು ತಿಮ್ಮಪ್ಪ ಓದಿದ್ದು, ಕೆ ಶ್ರೀನಿವಾಸ ಓದಿದ್ದು, ಬಿ ಶಿವಪ್ಪ ಓದಿದ್ದು, ಕಾಗೋಡು ಅಣ್ಣಾಜಿ ಓದಿದ್ದು, ಅನೇಕ ಜನರು. ಇವತ್ತು 2457 ಜನ ಮಕ್ಕಳಿದ್ದಾರೆ ಜೂನಿಯರ್ ಕಾಲೇಜಿನಲ್ಲಿ. ನಂಬರ್ ಸಾಧ್ಯ ಈಗ ಆಯ್ತಲ್ಲಿ ಅಲ್ಲಿ ಕೊಠಡಿಗಳ ಕೊರತೆ ಇದೆ, ಅದ್ರ ಮುಂದೆ ಚರ್ಚೆ ಮಾಡೋಣ. ಇನ್ನು ಹೋಮ್ ಮಿನಿಸ್ಟರ್ ನಮ್ಮೂರೇ ಇದ್ದಾರೆ, ಸುನೀಲ್ ಕುಮಾರ್ ಹೋಮ್ ಮಿನಿಸ್ಟರು. ನಾನು ಒಟ್ಟಿಗೆ ಎತ್ತಿರ್ತಿದ್ದೀನಿ, ಮಲ್ನಾಡಿನ ವಿಷಯ ಬಂದರೆ, ಭಗತ್ಪುರ ವಿಷಯ ಬಂದರೆ. ಹಾಗಾಗಿ ಆ ಸಮಸ್ಯೆಗಳನ್ನು ಮೀಟಿಂಗ್, ಇನ್ನಿಬ್ಬರ ನೇತೃತ್ವದಲ್ಲಿ ಮೀಟಿಂಗ್ ಕರಿತೀವಿ ಅಂತ ಈಗಾಗಲೇ ಐದಿನಲ್ಲಿ ಹೇಳಿದ್ದಾರೆ. ಇಲ್ಲಿ ಬಂದವರು ಬಾಯಿನ ಇದೆ ಕೆಲವರು ಶರಾವತಿ ಒಳಗಡೆ ರೈತರು, KPCA ಲ್ಯಾಂಡ್ ಸಮಸ್ಯೆಯವರು, ಫಾರೆಸ್ಟ್ ಪ್ರಾಬ್ಲಮ್, ಇದನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಸುನೀಲ್ ಕುಮಾರ್ ಅವರು. ಒಂದು ಮೀಟಿಂಗನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು. ಅದನ್ನು ನಾನು ಮಾಡಬೇಕು ಅನ್ನೋದ್ರಲ್ಲಿ ಅವರೇ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಆ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಮೀಟಿಂಗ್ ಕರಿಬೇಕು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಬಹುಶಃ ಒಳ್ಳೆಯದಾಗಲಿ. ವಿಶೇಷವಾಗಿ ರಾಘಣ್ಣ ಮತ್ತು ನಮ್ಮ ಸುನೀಲ್ ಕುಮಾರ್. ನಾನು ಸುನೀಲ್ ಕುಮಾರ್ ಅವರಿಗೆ 4 ವರ್ಷದಿಂದ ಹೇಳಿದ್ದೆ ಮಂಗಳೂರಿಗೆ ಹೋದ ಒಂದು ಸಭೆಯಲ್ಲಿ, ನೋಡಪ್ಪ ನಿಮ್ಮೊಂದು ಭವಿಷ್ಯ ಇದೆ, ನಿಮಗೆ ನಾನು ಏಕವಚನ ಕರಿತೇನೆ, ಯಾರೊಂದು ಇಬ್ಬರೇ ಇದ್ದಾರೆ, ನಿಮ್ಮ ಥರ ತಪ್ಪಾಗುತ್ತೆ. ಆಗ ಹೇಳಿದ್ದು ನಿನಗೆ ಪಕ್ಷ ಇದೆ, ಪರಿವಾರದ ಸಂಸ್ಕಾರ ಇದೆ, ವಯಸ್ಸಿದೆ, ಪಕ್ಷ ಇದೆ, ಸಂಸ್ಕಾರ ಇದೆ. ವೇದಿಕೆಯಲ್ಲಿ ಮಾಜಿ ಶಾಸಕ ಸ್ವಾಮಿರಾವ್, ಪ್ರಮುಖರಾದ ಲೋಕನಾಥ್ ಬೆಳಸಿರಿ, ಗಣೇಶ್ ಪ್ರಸಾದ್, ಗಣಪತಿ ಬೆಳಗೋಡು, ಗುರುಮೂರ್ತಿ, ದತ್ತಾತ್ರೇಯ, ಚೇತನ್ ರಾಜ್ ಕಣ್ಣೂರ್, ಪ್ರಸನ್ನ ಕೆರೆಕೈ, ಜ್ಯೋತಿ ಪ್ರಕಾಶ್, ಶರಾವತಿ ಶ್ರೀರಾವ್, ತುಕಾರಾಮ್ ಡಿ, ವಿ ಮಹೇಶ್ ಇನ್ನಿತರರು ಹಾಜರಿದ್ದರು. ಸಿಂಚನ ಪ್ರಾರ್ಥಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಮಧುರಾ ಶಿವಾನಂದ್ ವಂದಿಸಿದರು. ಸಂತೋಷ್ ಶೇಟ್ ನಿರೂಪಿಸಿದರು. ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳ್ಳಿಕೊಪ್ಪ ಗ್ರಾಮದಲ್ಲಿ ಗ್ರಾಮಸ್ಥರು, ಸ್ತ್ರೀಶಕ್ತಿ ಸಂಘಗಳು MSIL ಮದ್ಯದಂಗಡಿ ಪ್ರಾರಂಭಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಆದರೆ ತಾಲೂಕು ಆಡಳಿತ MSIL ಮದ್ಯದಂಗಡಿ ಪ್ರಾರಂಭ ಮಾಡಿದೆ. ಮದ್ಯದಂಗಡಿ ಪ್ರಾರಂಭ ಮಾಡಿರುವುದನ್ನು ಖಂಡಿಸಿ ಸೋಮವಾರ ಗ್ರಾಮಸ್ಥರು ಮತ್ತು ಸ್ತ್ರೀಶಕ್ತಿ ಸಂಘಗಳ ಆಶ್ರಯದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಾಲೂಕು ಪ್ರಗತಿಪರ ಯುವ ಒಕ್ಕೂಟದ ಅಧ್ಯಕ್ಷ ರಮೇಶ್ ಇ ಕೆಳದಿ ತಿಳಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಹಸೀಲ್ದಾರ್ ಆಫೀಸಿಗೆ ನನ್ನ ಇನ್ಸ್ಪೆಕ್ಷನ್ ಹಾಕಿದ್ರು. ಸ್ಥಳಕ್ಕೆ RIVA ಅವರು ಸ್ಥಳ ಪರಿಶೀಲನೆ ಮಾಡಿ ವರದಿ ಮಾಡಿ AC ಆಫೀಸಿಗೆ ಕಳಿಸಿದ್ರು. ಇಲ್ಲಿ ಸಾಗರ ತಾಲೂಕಿನ ಒಬ್ಬ ನಿಷ್ಕ್ರಿಯ ಉಪವಿಭಾಗ ಆಗ್ತಾ ಇದ್ದಾರೆ. ಸಾಗರ ತಾಲೂಕಿನಲ್ಲಿ ಉಪವಿಭಾಗ ಅಧಿಕಾರಿಗಳು ನಾಗಾರಿ ಮೋಸ್ಟ್ಲಿ ಅವರ ಆಲಾತ್ಮಕ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. 8 ತಿಂಗಳಾಯಿತು. ಒಬ್ಬ ದಕ್ಷ ಅಧಿಕಾರಿ ಬಂದು ಸ್ಥಳಕ್ಕೆ ಬಂದು ಆದೇಶ ಮಾಡಿದರೆ ಇನ್ನು ಭೂಮಿಯನ್ನು ರದ್ದುಪಡಿಸಲಿಲ್ಲ. ಯಾಕೆ? ಕಾರಣ ಕೊಡಬಾರ್ದು ನಮಗೆ. ಇವತ್ತೇನಾಗಿದೆ ಅಂದ್ರೆ, ಇವತ್ತೆಲ್ಲ ಸ್ತ್ರೀಶಕ್ತಿ ಸಂಘಗಳು ಹಾಗೂ ಆ ಸ್ಥಳೀಯ ಗ್ರಾಮಸ್ಥರೆಲ್ಲ ಹಬ್ಬದ ಸಂದರ್ಭದಲ್ಲಿ, ಹಬ್ಬ ಮಾಡುವ ಸಂದರ್ಭದಲ್ಲಿ ನಿನ್ನೆ MSIL ಇಂದ ಬಾಣಗಳನ್ನು ಓಪನ್ ಮಾಡಿದ್ದಾರೆ. ಇವತ್ತು ಸ್ತ್ರೀಶಕ್ತಿ ಸಂಘಗಳು ಆ ಮಹಿಳೆಯರು ಗೌರಿ ಮತ್ತು ಗಣೇಶನ ಹಬ್ಬದಲ್ಲಿ ಕೌಂಟರ್ನಲ್ಲಿರುವ ಸಂದರ್ಭವನ್ನು ಬಳಸಿಕೊಂಡು ಇವತ್ತು MSIL ಮದ್ಯದಂಗಡಿಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಹಿಂದೆ ನಾವು ಶಾಸಕರ ಬಳಿಗೆ ಹೋದಾಗ ಇಡೀ ಗ್ರಾಮಸ್ಥರು ಸಾಗರ AC ಕಚೇರಿಯಲ್ಲಿ ಪಕ್ಕದ ಜಿಲ್ಲಾಧಿಕಾರಿಗಳು ಸಹ ಇದ್ರು. ಜಿಲ್ಲಾಧಿಕಾರಿಗಳು ಒಂದು KDP ಸಭೆಗೆ ಸಾಗರ ಉಪವಿಭಾಗ ಕಚೇರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರೆಸಿಡೆಂಟ್ ಜಿಲ್ಲಾಧಿಕಾರಿ ಶಿವಕುಮಾರ್ ಅವರು ಇದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಉದ್ದೇಶಿಸಿ ಒಂದು ಭಾಷಣ ಮಾಡಿದ್ರು. ಅದು ವಿಡಿಯೋ ಸಹ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಗ್ರಾಮದಲ್ಲಿ MSIL ಮದ್ಯದಂಗಡಿಯನ್ನ ಪ್ರಾರಂಭ ಮಾಡಲು ಕೊಡುವುದಿಲ್ಲ ಅಂತ ಹೇಳಿ ವಿಡಿಯೋ ಸಹ ಇದೆ. ಆಶ್ವಾಸನೆ ಕೊಟ್ಟಿದ್ರು. ಈ ಎಲ್ಲೂ ಆಶ್ವಾಸನೆ ಬಹುಶಃ ಆಲಂಬನೆ ನೀವು ಸಾಗರ ತಾಲೂಕಿನ MLA ಆಗಿದ್ದು
ಇಲ್ಲಿ ಹಳ್ಳಿಯಲ್ಲಿಗೂ ಕಾಜಲ್ ಸ್ಟೋರ್ ತರ NSL ಬಾಣಂತಿ ಮಾಡಕ್ಕೆ ಓಪನ್ ಮಾಡಕ್ಕೆ MLR ಆಗಿದ್ರೆ ಅದು ಅಭಿವೃದ್ಧಿ ಮಾಡಕ್ಕೆ MLR ಆಗಿದ್ದೀರಾ ನೀವು? ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಕೋಳೂರು ಇರ್ಬೋದು ಎಲ್ಲಾ ಕಡೆ ಇವತ್ತು ಹಳ್ಳಿಯಲ್ಲಿ NSL ಮಧ್ಯದಂಗಡಿಯನ್ನ ಆಗಿದೆ. ರೈತರನ್ನ ಗುರುಕುಲ ಮಾಡ್ತಾ ಇದ್ದೀರಾ. ಹಳ್ಳಿಯ ಸ್ವಾಸ್ಥ್ಯ ವಾತಾವರಣವನ್ನ ಹಾಳಾಗ್ತಾ ಇದೆ ಇವತ್ತು. ಯಾಕೆ? ಹಾಗಾಗಿ ನಾವು ಸೋಮವಾರ ಆ ಭಾಗದ ಸ್ತ್ರೀಶಕ್ತಿ ಮಹಿಳಾ ಸಂಘದ ಸಂಘಟನೆಗಳು ಹಾಗೂ ಅಪಾರ ಜನಸ್ತೋಮವನ್ನು ಇಟ್ಕೊಂಡು ಸಾಗರ ಉಪವಿಭಾಗದ ಕಚೇರಿ ಮುಂದೆ ಬಹು ಧರಣಿಯನ್ನು ಮಾಡ್ತೀವಿ. ಹಾಗೂ ಇವತ್ತೇನು ಸಾಗರ ತಾಲೂಕಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ತಿದ್ದಾರೆ, ಶಿಕ್ಷಣ ಸಚಿವರು ಕೊಡ್ತಿದ್ದಾರೆ, ಕೇಂದ್ರ ಗೃಹ ಖಾತೆ ಸಚಿವರು ಕೊಡ್ತಿದ್ದಾರೆ. ಇಡೀ ಗ್ರಾಮಸ್ಥರು ಇವತ್ತು ಬಂದಿದ್ದೀವಿ. ಅಲ್ಲಿ ಗೆರವು ಮಾಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳ್ಳಿಕೊಪ್ಪ ಗ್ರಾಮದಲ್ಲಿ 2 ವರ್ಷದಿಂದ NSL ನಿಂದ ಮಧ್ಯದಂಗಡಿಯನ್ನ ಪ್ರಾರಂಭ ಮಾಡಿ ತಗೊಂಡಿದ್ದು ಗ್ರಾಮಸ್ಥರು, ಆ ಭಾಗದ ಸ್ತ್ರೀಶಕ್ತಿ ಸಂಘಗಳೆಲ್ಲ ಸೇರಿ ನಾವು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು ಬಹಿಷ್ಕರಿಸ್ತೀವಿ, ಬಂದ್ ಮಾಡಿ ಯಶಸ್ವಿ ಆಗಿದ್ದೀವಿ. ಆ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಒಬ್ಬ ದಕ್ಷ ಅಧಿಕಾರಿ ಪ್ರಸನ್ನ ಅಂತೇಳಿ ಸಾಗರ ಉಪವಿಭಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಸ್ಥಳವನ್ನ ಪರಿಶೀಲನೆ ಮಾಡಿ ಒಟ್ಟಾರೆ ಕಳಕಪ್ಪ ಅನ್ನೋರಿಗೆ 3 ಎಕರೆ ಭೂಮಿಯನ್ನ ಮಂಜೂರಾಗಿತ್ತು. ಕಳಕಪ್ಪ ಹೌದು. ಗೋಷ್ಠಿಯಲ್ಲಿ ಗ್ರಾಮ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸುರೇಶ್ ರವಿಚಂದ್ರ ಹಾಜರಿದ್ದರು. ಶಾಸಕ ಹಾಲಪ್ಪ ಹರ್ತಾಳ್ ಅವರು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಹಕ್ಕುಪತ್ರ ಕೊಡಿಸುವ ಬದಲು ತಾಲೂಕಿನ ಅಳಿಯಂದಿರು ಮಾವಂದಿರು ಬರುತ್ತಿದ್ದಾರೆ, ಅವರಿಗೆ ಸನ್ಮಾನ ಮಾಡುತ್ತೇವೆ ಎಂದು ಬಾಲಿಶವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಶರಾವತಿ ಮುಳುಗಡೆ ಸಂತ್ರಸ್ತರು ಸೇರಿದಂತೆ ಮಲೆನಾಡು ಸಮಸ್ಯೆ ಕುರಿತು ಚರ್ಚೆ ಮಾಡಲು ಮಲೆನಾಡು ಭಾಗದ ಸಚಿವರು ಮತ್ತು ಶಾಸಕರ ಸಭೆ ಕರೆಯಬೇಕಾಗಿದ್ದ ಶಾಸಕರು ಸನ್ಮಾನಕ್ಕೆ ಸಚಿವರನ್ನು ಕರೆಯುತ್ತಿರುವುದು ಹಾಸ್ಯಾಸ್ಪದ ಸಂಗತಿ ಎಂದು ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ಲೇವಡಿ ಮಾಡಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದೇಶ ಬಂದಿತ್ತು, ರಾಜ್ಯ ಸರ್ಕಾರ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯಾಗಿ ಮಾಡಿದ್ದು ಕೇಂದ್ರ ಸರ್ಕಾರದ ಅನುಮತಿ ಇದೆ ಮಾಡಿದರೆ ಇದನ್ನು ವಜಾಗೊಳಿಸಿದ್ದೀವಿ ಅನ್ನೋ ಆದೇಶ ಹೊರಟಿದ್ದು ಮಾರ್ಚ್ 4ನೇ ತಾರೀಕು, ಈ ವರ್ಷನೇ ಮಾರ್ಚ್ 4ನೇ ತಾರೀಕು. 6 ತಿಂಗಳಾದರೂ ಸಹ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿ ಆದ ತಪ್ಪನ್ನು ಸರಿಪಡಿಸಿ ನ್ಯಾಯಾಲಯಕ್ಕೆ ವಿಷಯವನ್ನು ಮನವರಿಕೆ ಮಾಡತಕ್ಕಂಥ ಕೆಲಸದಲ್ಲಿ ಸಂಪೂರ್ಣ ವಿಫಲ ಆಗಿದೆ, ಬೇಜವಾಬ್ದಾರಿತನ ವಹಿಸಿದೆ. ನಮ್ಮ ಶಾಸಕ ಹಾಲಪ್ಪನವರು ಹೇಳ್ತಾರೆ ಯಾವಾಗಲೂ, ನಾನು ಮುಳುಗಡೆ ಸಂತ್ರಸ್ತ ಕುಟುಂಬದವನು, ಶರಾವತಿ ಮುಳುಗಡೆ ಸಂತ್ರಸ್ತ ಕುಟುಂಬದವರು ನಾನು ಹೌದು ಹಾಗೆ ಅಂತ ಹೇಳ್ತಾರೆ. ಇವತ್ತು ಒಬ್ಬ ಮುಳುಗಡೆ ಅಂತ ಕುಟುಂಬದ ಸದಸ್ಯರಾಗಿ ಅವರು ಶಾಸಕರಾಗಿರೋದು ಇವತ್ತು ಬಹಳ ದೊಡ್ಡ ವಿಷಯ. ಆದ್ರೆ ಆ ಜನರ ಪರವಾಗಿ ಧ್ವನಿ ಎತ್ತಿದ್ರೆ ನಮ್ಮ ಶಾಸಕರು ವಿಫಲರಾಗಿದ್ದಾರೆ. ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು, ಹೊರಗಡೆನೇ ಹೋರಾಟ ಮಾಡಬೇಕು, ಹೊರಗಡೆನೇ ಹೋರಾಟ ಮಾಡಬೇಕು ಇಂಥ ವಿಷಯದ ಬಗ್ಗೆ. ಅವರು ಯಾವುದೇ ಮಾತನ್ನ ಗಟ್ಟಿಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ತರಂತ ಕೆಲಸವನ್ನ ಮಾಡಿಲ್ಲ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಸಚಿವರಿಗೆ ಅಭಿನಂದನಾ ಕೆಲಸ. ಅವರು ಮತ್ತು ಅವ್ರ ಪಕ್ಷದವರೇನು ಇವತ್ತು ಸಚಿವರಿಗೆ ಅಭಿನಂದನಾ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಮೋಜಿನ ವಿಷಯ ಅಷ್ಟೇ. ಅಳಿಯಂದ್ರಿಗೆ ಸನ್ಮಾನ, ಮಾವಂದ್ರಿಗೆ ಸನ್ಮಾನ ಅಂದ್ರೆ ಇದು ಯಾತಕ್ಕೆ ಬೇಕಾಗಿತ್ತು? ಇವತ್ತು ಸಮಸ್ಯೆ ಇದೆ, ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಸಮಸ್ಯೆ ಗಂಭೀರವಾಗಿದೆ. ಜಿಲ್ಲೆಯಲ್ಲಿ ಸುಮಾರು 50,000 ಕುಟುಂಬಕ್ಕಿಂತ ಹೆಚ್ಚು ಇವತ್ತಿದ್ದಾರೆ. ನಮ್ಮ ತಾಲೂಕಲ್ಲೂ ಸಹ ಸುಮಾರು ಒಂದು 300-400 ಕುಟುಂಬಗಳು ಇವತ್ತು ವಿವಿಧ ಪ್ರದೇಶಗಳಲ್ಲಿ ಸಾಗರ ತಾಲೂಕು ಇಡವಾಡಿ ಇರ್ಬೋದು, ಮುಂಬಾಯಿ ಇರ್ಬೋದು, ಚನ್ನಶೆಟ್ಟಿಕೊಪ್ಪ ಇರ್ಬೋದು, ಮುತ್ಲಬೈಲ್ ಇರ್ಬೋದು, ಹಳವಗೋಡು ಇರ್ಬೋದು, ಇಂಥ ಪ್ರದೇಶದಲ್ಲಿ ವಾಸ ಆಗಿದ್ದಾರೆ. ಅವರಿಗೆ ಭೂಮಿಯನ್ನ ಕೊಡಿಸೋದ್ರ ಬಗ್ಗೆ ಹೆಚ್ಚು ಹಾಲಪ್ಪನವರು ನಿಗಾ ವಹಿಸಬೇಕಾಗಿತ್ತು. ಅದನ್ನು ಬಿಟ್ಟು ಸಚಿವರಿಗೆ ಅಭಿನಂದನಾ ಸನ್ಮಾನ ಅಂದ್ರೆ
ಇದು ಅಗತ್ಯ ಇದೆ ಇರ್ತಕ್ಕಂಥದ್ದು. ಇದೇನು ಅಗತ್ಯ ಇರಲಿಲ್ಲ. ಇವತ್ತು ನಮ್ಮ ತಾಲೂಕಲ್ಲೇ ನೆರೆ ಪೀಡಿತರಿಗೆ ಇವತ್ತು ಪರಿಹಾರ ಕೊಟ್ಟಿಲ್ಲ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ತಾಲೂಕಿನಲ್ಲಿ ಕೊಡಬೇಕಾಗಿದೆ. ಜೊತೆಗೆ ಮನೆಗಳಿಗೆ ಕಟ್ಟಿದವರಿಗೆ ಸುಮಾರು 2 ಕೋಟಿ ರೂಪಾಯಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಮನೆ ಕಟ್ಟಿದವರಿಗೆ ಹಣ ಕೊಡಬೇಕಾಗಿದೆ. ಅವರಿಗೆ ಶರಾವತಿ ಮುಳುಗಡೆ ಸಮಸ್ಯೆ ನಾನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಮೊನ್ನೆ ನನಗೆ ತೀರ್ಥಹಳ್ಳಿ ಸಿಕ್ಕಾಗ ಹೇಳಿದ್ರು. ಹಾಗಾಗಿ ಜಿಲ್ಲೆಯಲ್ಲಿ ತೀರಾ ಜ್ವಲಂತ ಸಮಸ್ಯೆ, ಗಂಭೀರವಾದ ಸಮಸ್ಯೆ ಇದ್ದಾಗ ನಮ್ಮ ಶಾಸಕ ಹಾಲಪ್ಪನವರು ಅವ್ರನ್ನೆಲ್ಲ ಕರೆದು ಉಸ್ತುವಾರಿ ಸಚಿವರು ಬರ್ತಾರೆ ಅಂತ ಕೇಳಿದೆ. ನಮ್ಮ ಮಲೆನಾಡಿನ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಇವತ್ತು ಪರಿಹಾರ ಕಂಡಿಡ್ಕೊಳ್ಬೇಕಾದಂಥ ತೀರಾ ತುರ್ತು ಸಂದರ್ಭ ಇದೆ. ಇಂಥ ಸಂದರ್ಭದಲ್ಲಿ ಅಭಿನಂದನೆ, ಹಳೆಯಂದ್ರಿಗೆ ಸನ್ಮಾನ ಈ ಥರ ಮಾಡ್ತಿರೋದು ಇದು ಬೇಜವಾಬ್ದಾರಿತನದ ಕೆಲಸ ಅಂತ ಹೇಳ್ತೀನಿ. ಜವಾಬ್ದಾರಿ ಶಾಸಕರು ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಮೋಜಿನ ವಿಷಯನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಹೇಳ್ತಾ ಇದ್ದಾರೆ. ನೋಡಿದೆ ಕೆಲವು ವಾಟ್ಸಪ್ ಇದರಲ್ಲೆಲ್ಲ ಬಂತು, ಧ್ವಜ ಹಾಕಿದೆ ಸ್ವಾಗತ ಅಂತ. ಸುಮ್ಮನೆ ಅನಾವಶ್ಯಕ ದುಡ್ಡು ವೆಚ್ಚ. ಸಾರ್ವಜನಿಕ ಗಣಪತಿ 1 ಅಡಿ ಇಟ್ಟರು ಅಷ್ಟೇ ಬೆಲೆ, 50 ಅಡಿ ಇಷ್ಟರು ಬೆಲೆ. ಮನೆಯಲ್ಲಿರೋ ಗಣಪತಿ, ದೇವಸ್ಥಾನದಲ್ಲಿರೋ ಗಣಪತಿ ಎಲ್ಲ ಒಂದು ಎಲೆ ಬೆಲೆ. ಧ್ವಜಕ್ಕೆ ಎಲ್ಲದಕ್ಕೂ ಬೆಲೆ ಇರುತ್ತೆ. ಇವತ್ತು ಅವರ ದಾರಿ ಏನಿದೆ ಜನರಿಗೆ ಇವತ್ತು ಉಪಯೋಗ ಮಾಡದೆ, ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಇವತ್ತು ಅವರು ದಾರಿಯಲ್ಲಿ ಹೋಗ ಬದಲು ಇವತ್ತು ದಾರಿ ತಪ್ಪಿದ್ದಾರೆ ನಮ್ಮ ಶಾಸಕರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ಇವತ್ತು ಈ ಅರಣ್ಯ ಕಾಯ್ದೆ ಬಗ್ಗೆ 6,900 ಚಿಲ್ಲರೆ ಜನ ಇವತ್ತು ಸಾಗರ ತಾಲೂಕಿನಲ್ಲಿ ಅರಣ್ಯ ಹಕ್ಕು ಕಾಯ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ. 6,960 ಜನ ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವರು ಒಂದಿನೂ ಇದರ ಪ್ರಗತಿ ಬಗ್ಗೆ ಚರ್ಚೆ ಮಾಡಿಲ್ಲ. ಸಂಸದರು ಮಾತು ಕೊಟ್ಟಿದ್ರು, ಪಾರ್ಲಿಮೆಂಟ್ ಅಲ್ಲಿ ಕಾಯ್ದೆ ತಿದ್ದುಪಡಿ ಮಾಡ್ತೀವಿ ಅಂತ ವಿರೋಧ ಪಕ್ಷದಲ್ಲಿದ್ದಾಗ ಮೆರವಣಿಗೆ ಮಾಡಿದ್ರು. ಜ್ಞಾನೇಂದ್ರ ಅವರು ಮೆರವಣಿಗೆ ಮಾಡಿದ್ರು. ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಆಗಬೇಕು, ST ಅವರಿಗೆ 5 ವರ್ಷದ ಅನುಭವ ಇದ್ರೆ ಸಾಕು ಅಂತ ಇದೆ ಜಮೀನು ಸಾಗುವಳಿ ಕೊಡೋದಕ್ಕೆ. ಇತರೆಯವರಿಗೆ 3 ತಲೆಮಾರು ಅಂತ ಇದೆ. 75 ವರ್ಷ ಆಗಲ್ಲ. ಅದಕ್ಕೋಸ್ಕರ ಅದನ್ನ ತಿದ್ದುಪಡಿ ಆಗಬೇಕು ಅಂತ ಜ್ಞಾನೇಂದ್ರ ಅವರು ಸಹ ತೀರ್ಥಹಳ್ಳಿ ಮೆರವಣಿಗೆ ಮಾಡಿದ್ರು. ಇವತ್ತು ಬರ್ತಾ ಇದ್ದಾರೆ. ಮಂತ್ರಿಗಳಿಗೆ ನಾನು ಸ್ವಾಗತ ಮಾಡ್ತೀನಿ, ಆದರೆ ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕು. ಮಂತ್ರಿಗಳು ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಇವತ್ತು ಅವರು ಮಾತು ಕೊಟ್ಟಾಗೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ಸಚಿವರು ಮಾಡಬೇಕು. ಅದಕ್ಕೋಸ್ಕರ ನಾವೀಗ ಜಿಲ್ಲೆಯಾದ್ಯಂತ ಶರಾವತಿ ಮುಳುಗಡೆ ಸಂತ್ರಸ್ತ ಕುಟುಂಬಗಳಿಗೆ ಎಲ್ಲರಿಗೂ ಸಹ ಭೂಮಿಯನ್ನು ಕೊಡತಕ್ಕ ನಾವು ಯಾವುದೇ ರೀತಿ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ಇವತ್ತು ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಿದ್ದೀವಿ. 20ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಜಿಲ್ಲಾ ಮಟ್ಟದ್ದು ಸಹ ಮಾಡ್ತಾ ಇದ್ದೀವಿ. ಸರ್ಕಾರ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಗೋಷ್ಠಿಯಲ್ಲಿ ತಾಲೂಕು ಪ್ರಗತಿಪರ ಯುವ ಒಕ್ಕೂಟದ ಅಧ್ಯಕ್ಷ ರಮೇಶ್ ಈ ಕೆಳದಿ, ಮುಳುಗಡೆ ಸಂತ್ರಸ್ತರಾದ ಅಶೋಕ್, ಎಸ್ ಈಶ್ವರ್ ಇನ್ನಿತರರು ಹಾಜರಿದ್ದರು. ಮುಂದಿನ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಲು ಯೋಜನೆ ರೂಪಿಸಲಾಗಿದೆ. ಅದರ ಅನ್ವಯ 5ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಲಾಗುವುದು. ಪ್ರತಿ ಪಂಚಾಯಿತಿಗೆ ಒಂದರಂತೆ KPS ಶಾಲೆ ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ ಎಂದು ಶಿಕ್ಷಣ ಸಚಿವ BC ನಾಗೇಶ್ ತಿಳಿಸಿದ್ದಾರೆ. ಸಾಗರ ತಾಲೂಕಿನ ಸಂಪಳ್ಳಿ ಮತ್ತು ನೀಚಡಿ ಗ್ರಾಮಕ್ಕೆ ಶನಿವಾರ ಭೇಟಿ ನೀಡಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಗ್ರಾಮ ಪಂಚಾಯಿತಿ ಒಂದು ಶಾಲೆ ಆಗಬೇಕು ಮತ್ತು ಸ್ಕೂಲ್ ಕಾಂಪ್ಲೆಕ್ಸ್, ಅದರಲ್ಲೂ ವಿಶೇಷವಾಗಿ NEP-ಲಿ ಸ್ಕೂಲ್ ಕಾಂಪ್ಲೆಕ್ಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಸ್ಕೂಲ್ ಕಾಂಪ್ಲೆಕ್ಸ್ ಅಂದರೆ ಸ್ಟಾರ್ಟ್ ಫ್ರಮ್ ಅಂಗನವಾಡಿ PU ತನಕ ಇರಬೇಕು. ಒಂದ್ಸರಿ ಶಾಲೆ ಅಂತ ಮಗು ಎಂಟ್ರ್ ಅಂದ್ರೆ ಅದು PU ತನಕನೂ ಹೋಗಿ ಬರಬೇಕು. ಅಲ್ಲೇ ಸ್ಕಿಲ್ ಡೆವಲಪ್ಮೆಂಟು, ಬೇರೆ ಬೇರೆ ಥರವಾದಂಥ ಶಿಕ್ಷಣವನ್ನು ಅದರಲ್ಲೇ ಕೊಡಬೇಕು ಅನ್ನೋದು NEP ಯೋಚನೆ ಮಾಡ್ತೇವೆ. ಮೋದಿಯವರು ತಮ್ಮೆಲ್ಲರಿಗೂ ಗೊತ್ತಿದೆ. NEP 2020 ಪಾರ್ಲಿಮೆಂಟಲ್ಲೂ ಪಾಸ್ ಆಗಿದೆ. ಈಗಾಗಲೇ ಈ ವರ್ಷ ಒಂದು ಹೈಯರ್ ಎಜುಕೇಷನಲ್ಲಿ 1 ತರಗತಿಗಳನ್ನ ಅದೇ ಬೇಸಿಸ್ ಮೇಲೆ ತೆಗಿತಿದ್ದೀವಿ. ಮುಂದಿನ ವರ್ಷದಿಂದ ನಾವು ಅಂದ್ಕೊಂಡಿದ್ದೀವಿ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನಲ್ಲೂ NEP 0 ಇಂದನೇ ಶುರು ಆಗಬೇಕು ಅಂತ. ಆ ಮಾಡಲು ಬೇರೆ ಥರನೇ ಮಾಡಿದ್ದಾರೆ. 5+3+3+4 ಮಾಡಲಲ್ಲೇ ಮಾಡ್ತಿದ್ದಾರೆ. ಮತ್ತು ಇವಷ್ಟು ಒಂದೇ ಕಾಂಪ್ಲೆಕ್ಸಲ್ಲಿ ಇರಬೇಕು ಅನ್ನೋದು. KPSC ಮಾದರಿ ಆಲ್ಮೋಸ್ಟ್ ಅದು 10 ಹತ್ರ ಬರುತ್ತೆ. ಅದು 0 to 12, 1 to 12 ಮಾತ್ರ ಇತ್ತು.
ಇದರಲ್ಲಿ 3ನೇ ವರ್ಷದಿಂದಲೂ ಶುರುವಾಗುವಂಥ ವ್ಯವಸ್ಥೆಗಳು ಮತ್ತು ಇಷ್ಟು ದಿನ ಯಾವ ಅದಕ್ಕೋಸ್ಕರ ಶಾಲೆಗಳು ಬದಲಾವಣೆ ಆಗ್ತಿದ್ವು. ಪ್ರೈವೇಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ಮು, ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಮೀಡಿಯಮ್ಮು ಅನ್ನೋದಿತ್ತಲ್ಲ, ಎಲ್ಲಿತ್ತಿಲ್ಲ ಅದು ಹೋಗುತ್ತೆ. 5ನೇ ತರಗತಿ ತನಕ ಮಾತೃಭಾಷೆಯ ಶಿಕ್ಷಣನೇ ಎಲ್ಲ ಕಡೆ ಯಾವ್ದಾದ್ರು ಸ್ಕೂಲ್ ಮಾಡಲಿ ಆ ಸ್ಕೂಲು ಅದೇ ಭಾಷೆ ಆಗುತ್ತೆ. ಸೊ ತುಂಬ ಜನ ನಾವು ಅನ್ಕೊಂತಿದ್ವಿ ಮಾತೃಭಾಷೆ ಶಿಕ್ಷಣ ಹೋಗಿ ಮಕ್ಕಳ ಗ್ರಹಿಕ ಶಕ್ತಿ ಕಡಿಮೆ ಆಗ್ತದೆ ಅಂತ ತುಂಬ ವಾದಗಳು ಇದೆ. ಇದೆಲ್ಲ ಮಾಡಿ ಬದಲಾವಣೆ ಮಾಡುವಂಥ ಪ್ರಯತ್ನ ಶುರು ಮಾಡಿದ್ದೀವಿ. ಇದೇನು ಇವತ್ತಿನ ಕನಸಲ್ಲ, ಹೋರಾಟಗಾರರ ಕನಸೆ. ಸ್ವಾಭಿಮಾನಿ ಸ್ವಾವಲಂಬಿ ಶಿಕ್ಷಣ ಬೇಕು, ಆ ಪ್ರಯತ್ನ ಈಗ ಶುರುವಾಗಿದೆ. ಇದಕ್ಕೆ ತಾವು ಹೇಳಿದಂಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮತ್ತೊಂದು ಟ್ರಾನ್ಸ್ಪೋರ್ಟ್ ಸರ್ಕಾರ ಮಾಡದಿದ್ರು ಟ್ರಾನ್ಸ್ಪೋರ್ಟೇಷನ್ ಅನ್ನೋದನ್ನ ಏನಾದ್ರು ಕೊಡೋಕ್ಕಾಗಲ್ಲ ಪೇರೆಂಟ್ಸ್ಗೆ, ಇದಕ್ಕಷ್ಟು ಯೋಜನೆಗಳು ಶುರುವಾಗಿದೆ. ಇದಾಗಕ್ಕೆ ತಾವು ಅವರೇ ಹೇಳಿದಂಗೆ ಟೇಕ್ಸ್ ಟೈಮ್, ಒಂದೊಂದೇ ಹಂತದಲ್ಲಿ ಕಾಲಿಡ್ತೀವಿ. ವಿಶೇಷವಾಗಿ ಈ ಮುಂದಿನ ವರ್ಷನೇ NEP ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ, ಕರ್ನಾಟಕನೇ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ಹಿರಿಯರಲ್ಲೂ ಆಸೆ ಇದೆ, ನಮ್ಮಲ್ಲೂ ತುಂಬ ಜನಕ್ಕೆ ಆಸೆ ಇದೆ. ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಶಿಕ್ಷಣ ಪದ್ಧತಿ ತುಂಬ ಮುಂದಿದೆ. ಬಿಹಾರು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಕಂಪೇರ್ ಮಾಡಿದ್ರೆ ತುಂಬ ಮುಂದಿದ್ದೀವಿ ನಾವು ಶಿಕ್ಷಣದಲ್ಲಿ. ಇದಕ್ಕೆ 108 ಕಾರಣಗಳಿರ್ಬೋದು. ನನಗೆ ಅಲ್ಲೇ ಬಂದಾಗ ಅದನ್ನೇ ಹೇಳ್ತಿದ್ದೆ, 85ರಲ್ಲಿ ರಾಮಕೃಷ್ಣ ಹೆಗಡೆ ಕಾರಣ ಅಂತ ಒಂದು ಮೇಜರ್ ಡಿಸಿಷನ್. ಪ್ರೈವೇಟಲ್ಲಿ ಮೇಸ್ಟ್ರು ನಾವು ಸಂಬಳ ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನೀವು ಮಾಡ್ಕೊಂಡು ಹೈಸ್ಕೂಲ್ಗಳು ಮಾಡಿ ಹಳ್ಳಿ ಕಡೆಯಿಂದ, ಅಲ್ಲಿಂದಲೇ ಶಿಕ್ಷಣಕ್ಕೊಂದು ಹೊಸ ಬದಲಾವಣೆ ಬರ್ತಿದೆ. ಗ್ರಾಮಾಂತರ ಮಟ್ಟದಲ್ಲಿ ಶಿಕ್ಷಣಗಳು ತುಂಬ. ಇದೇ ಸಂದರ್ಭದಲ್ಲಿ ತ್ಯಾಗರ್ತಿಯ ವಿವೇಕಾನಂದ ಪ್ರೌಢಶಾಲೆ, ಲಿಟ್ಲ್ ಫ್ಲವರ್ ಸ್ಕೂಲ್ ಮತ್ತು ಹೆಗ್ಗೋಡಿನ ವೀರ್ಸಂ ಪ್ರೌಢಶಾಲೆಯ ಪದಾಧಿಕಾರಿಗಳು ಸಚಿವರನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ NA ಸತ್ಯನಾರಾಯಣ್, NA ನಾರಾಯಣಮೂರ್ತಿ, BG ರಾಜೇಶ್, ಶ್ರೀನಾಥ್ ನಾಡಿಗ್, NP ಸುಬ್ರಹ್ಮಣ್ಯ, ಜಗದೀಶ್ ಸಂಪಳ್ಳಿ, ಶ್ರೀಧರ್ ಸಂಪಳ್ಳಿ, ವಿಶ್ವೇಶ್ವರ ಭಟ್, NT ಮಹಾಬಲಗಿರಿ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.